ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾರು? ನಮ್ ಡ್ಯಾಡಿ. ಅದೇ ಆನ್ಸರ್ ಕರೆಕ್ಟಾ? ನನ್ನ ಲೈಫ್ ಅಲ್ಲಿ ಇವ್ರ ಮುಖನೇ ನೋಡ್ಬಾರ್ದು ನೈಟ್ ಟೈಮ್. ಕ್ಲೂ ಕೊಡಿ ಒಂಚೂರು ಏನಾದ್ರು. ಯಾ 5 0.55 ಎರಡು ಸೇಮಾ ಅದು? ನನ್ನ ಹೆಸರು ಪಾರ್ವತಮ್ಮ. ನನ್ನ ಹೆಸರು ಮಂಜು. ಒಂದ್ ನಿಮಿಷ ರೀ, ಹಂಗೆಲ್ಲಾದ್ರೂ ಹಾಕ್ಬಿಡಿರ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಗೂಗಲ್ ಮಾಡ್ತಾ ಇರೋರು ಗೂಗಲ್ ಮಾಡಂಗಿಲ್ಲ ನೀವು. ಕೂದಲೆಲ್ಲ ಬಿಟ್ಕೊಂಡು ಮುಂದೆಗ್ ಹಾಕೊಂಡು ಬಾಗ್ಲ ಹತ್ರನೇ ಕೂತ್ಕೊಬಿಟ್ಟಿದ್ದಾರೆ, ಲಿಟ್ರಲಿ ಹಿಂಗೆ ಕೂದಲೆಲ್ಲ ಮುಂದೆಗ್ ಹಾಕೊಂಡು. ಇದ್ ಹಾಕ್ಬೇಡ್ರಿ ಪ್ಲೀಸ್. ನಾನು ಇವಾಗ ಮೈಸೂರು ಪ್ಯಾಲೇಸ್ ಹತ್ರ ಇದ್ದೀನಿ. ಇಲ್ಲೊಂದು ಇನ್ಸ್ಟೆಂಟ್ ಫೋಟೋಗೆ ಅಪ್ರೋಚ್ ಮಾಡ್ಬೇಕು. ನೋಡೋದ ಬನ್ನಿ, ಇವ್ರ ಸೆಲ್ಫಿ ತಗೋತಾ ಇದ್ದಾರೆ. ಕೇಳೋಣ, ಫ್ರೆಂಡ್ಸ್ ಅನ್ಸುತ್ತೆ ಅವರು, ಸಿಸ್ಟರ್ಸ್ ಇರ್ಬೇಕು. ಹಾಯ್ ಮೇಡಮ್, ನಿಮ್ದೊಂದು ಇನ್ಸ್ಟೆಂಟ್ ಫೋಟೋ ತಗೋಬೋದಾ? ಯೂಟ್ಯೂಬ್ಗೋಸ್ಕರ ನಿಮ್ದೊಂದು ಇನ್ಸ್ಟೆಂಟ್ ಫೋಟೋ, ನಿಮ್ಮ ಮೆಮೊರೀಸ್ಗೋಸ್ಕರ. ಹಾ, ಇಬ್ರುದನು. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ವೆರಿ ನೈಸ್, ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು. ಕಾಣಿಸ್ತಾ ಇಲ್ಲ, ಇನ್ನೂ ಡೆವಲಪ್ ಆಗಿಲ್ಲ ಅದು. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಬಿತಾ ಗೌಡ ಅಂತ. ನಾನು ರೇಖಾಸ್ ಕಿಚನ್. ಓಕೆ, ಇಲ್ಲಿಂದ ಬಂದಿದ್ದೀರಾ? ಬ್ಯಾಂಗ್ಳೂರ್. ಏನ್ ಮಾಡ್ಕೊಂಡಿರೋದು ನೀವು? ಅಮ್ಮ ಬೇಸಿಕಲಿ ಮೇಕಪ್ ಆರ್ಟಿಸ್ಟ್, ಸೊ ಇವ್ರದ್ದು ಕಿಚನ್ ಇದೆ. ನಿಮ್ಗೆ ಒಂದೆರಡು ಫನ್ನಿಯೆಸ್ಟ್ ಕ್ವಶನ್ಸ್ ಕೇಳ್ತೀನಿ. ಯಾ, ಇದು ನವಿಲ್ಗರಿಗಿಂತ ತುಂಬಾ ಲೈಟ್ ವೇಟ್ ಆಗಿರುತ್ತೆ. ನವಿಲ್ಗರಿ ಫೆದರ್ ಇದೆಯಲ್ಲ, ಅದಕ್ಕಿಂತ ಲೈಟ್ ವೇಟ್ ಆಗಿರುತ್ತೆ. ಎಷ್ಟೇ ಸ್ಟ್ರಾಂಗ್ ಆಗಿರೋ ಮನುಷ್ಯ ಆದ್ರೂ 5 ನಿಮಿಷ ಮೇಲೆ ಇದು ನಡ್ಕೊಳಕ್ ಆಗಲ್ಲ. ಏನದು? ಚಿಟ್ಟೆ. ಇಲ್ಲ. ಬಟರ್ಫ್ಲೈ ಅಲ್ವಾ? ಅಲ್ಲ. ನವಿಲ್ಗರಿಗಿಂತ ತುಂಬಾ ಲೈಟ್ ವೇಟ್ ಇರುತ್ತೆ. ತುಂಬಾ ಲೈಟ್ ವೇಟ್, ಇನ್ನೂ ಲೈಟ್ ವೇಟ್ ಇರುತ್ತೆ, ಬಟ್ ಅದನ್ನ 5 ನಿಮಿಷ ಮೇಲೆ ಯಾರು ಹಿಡ್ಕೊಳಕ್ ಆಗಲ್ಲ. ಬಟರ್ಫ್ಲೈ ಅಲ್ಲ. ಅಲ್ಲ. ತುಂಬಾ ಲೈಟ್ ವೇಟ್. ಕಾಗೆ. ಹೇಳ್ತೇನೆ, ನಾನವನಲ್ಲ. ಅಲ್ಲ. ತುಂಬಾ ಲೈಟ್ ವೇಟ್. ಚಿಕ್ಕದು ಇರ್ವೇನೋ ಅಲ್ಲ. ಮೈಕ್ ಹತ್ರ ಇಟ್ಬಿಡಿ. ತುಂಬಾ ಲೈಟ್ ವೇಟ್. ಫ್ಯಾನ್ ಅಲ್ಲ, ಲೈಟ್ ವೇಟ್. ಕ್ಲೂ ಕೊಡಿ ಒಂಚೂರು ಏನಾದ್ರು. ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಅವಶ್ಯಕತೆ ಇದೆ, ಇಲ್ಲ ಅಂದ್ರೆ ಬದುಕಲ್ಲ ಮನುಷ್ಯ. ಗಾಳಿ ಸರಿ. ಗಾಳಿ ಹೌದು, ರೈಟಾ? ಓಕೆ, ಅಂದ್ರೆ ಬ್ರೀದಿಂಗ್. ಓಕೆ, ಆಕ್ಸಿಜನ್ ಜಾಸ್ತಿ ತಿಳ್ಕೊಳಕ್ ಆಗಲ್ಲ ಅಂತ. ಕರೆಕ್ಟ್. ಓಕೆ. ಓಕೆ, ಎಲ್ರು ತಿನ್ನಕ್ ತಗೋತಾರೆ ಬಟ್ ತಿನ್ನಲ್ಲ. ಏನದು? ಎಲ್ರು ತಿನ್ನಕ್ ತಗೋತಾರೆ ಬಟ್ ತಿನ್ನಲ್ಲ. ಎಲ್ರು ತಿನ್ನಕ್ ತಗೋತಾರೆ ಬಟ್ ತಿನ್ನಲ್ಲ. ಚಿಲ್ಲಿ. ಅಲ್ಲ, ಚಿಲ್ಲಿ ಅಲ್ಲ. ಕ್ಲೂ ಕೊಡಿ. ಊಟ ಆದ್ಮೇಲೆ ವಾಶ್ ಮಾಡಿ ಇಡ್ತೀವಿ. ಇದು ಸೋಂಪು. ಊಟ ಆದ್ಮೇಲೆ ವಾಶ್ ಮಾಡಿ ಇಡ್ತೀವಿ ಅದನ್ನ. ಪ್ಲೇಟ್. ಇಲ್ಲ, ಯಾಕಂದ್ರೆ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಐಡಿಯಾ ಯಾವುದು? ರೇಖಾಸ್ ಕಿಚನ್. ಒಂದ್ ಹುಡುಗ 10 ದಿನ ನಿದ್ದೆ ಮಾಡಲ್ಲ. ಓಕೆನಾ? ಬಟ್ ಹೇಗಿರ್ತಾನೆ ಆದ್ರೂ ನಾರ್ಮಲ್ ಆಗಿ ಇರ್ತಾನೆ ಅವನು. 10 ದಿನ ಆದ್ರೂ ನಿದ್ದೆ ಮಾಡಲ್ಲ ಅವನು ಹುಡುಗ. 10 ದಿನ ಆದ್ರೂ ನಿದ್ದೆ ಮಾಡಲ್ಲ. ಹೇಗಿರ್ತಾನೆ ಅಂತ? 10 ದಿನ ನಿದ್ದೆನೆ ಮಾಡಲ್ಲ, ನಾರ್ಮಲ್ ಆಗಿ ಇರ್ತಾನೆ. ಆದ್ರೂ ನಾರ್ಮಲ್ ಆಗಿ ಇರ್ತಾನೆ. ಹೇಗೆ ಅಂತ? 10 ದಿನ ಆದ್ರೂ ನಿದ್ದೆ ಮಾಡಲ್ಲ ಬಟ್ ನಾರ್ಮಲ್ ಆಗಿರ್ತಾನೆ. ಬೆಳಗ್ಗೆ ಟೈಮ್ ನಿದ್ದೆ ಮಾಡಲ್ಲ ಅವನು, ರಾತ್ರಿ ನಿದ್ದೆ ಮಾಡ್ತಾನೆ. ಕರೆಕ್ಟಾ? ಅದಾಗೇನೆ ಇವ್ರ ಫೋನಲ್ಲಿ. ಆಯ್ತು, ನಿಮ್ಮ ಇಬ್ರು ಫೋನ್ ಇದೆಯಲ್ವಾ? ಫೋನ್ ಇಟ್ಕೋತೀರಾ? ಒಂದು ಗೇಮ್ ಮಾಡಿಸ್ತೀನಿ. ಓಕೆ. ಇಬ್ರು ಒಂದು ನಂಬರ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ಕೊಳ್ಳಿ. ಮೈಂಡ್ ಅಲ್ಲಿ ಯಾವ್ದಾದ್ರು ಒಂದು ನಂಬರ್ ಥಿಂಕ್ ಮಾಡ್ಕೊಂಡ್ರ ಪ್ಲಸ್ ಅದೇ ನಂಬರ್ ಮಾಡಿ. ಪ್ಲಸ್ ಅದೇ ನಂಬರ್. ಓಕೆನಾ? ಅದಕ್ಕೆ +10 ಆಡ್ ಮಾಡಿ. +10. ಇಬ್ರು ಬೇರೆ ಬೇರೆ ಮಾಡ್ತಾ ಇದ್ರಲ್ಲ. ಓಕೆ. ಇವಾಗ ಅದನ್ನ ಡಿವೈಡೆಡ್/2 ಮಾಡಿ. ಈಗ ಬಂದಿರೋ ಆನ್ಸರ್ನ ಡಿವೈಡೆಡ್/2. ಡಿವೈಡೆಡ್/2. ಓಕೆ, ಆಯ್ತಾ? ಈಗ
ಬಂದಿರೋ ಆನ್ಸರ್ ಅಲ್ಲಿ ಡಿವೈಡೆಡ್ ಬೈ 2 ಆಯ್ತಾ. ಈಗ ಅದ್ರಲ್ಲಿ ಫಸ್ಟ್ ಮಾಡಿದ್ರಲ್ಲ, ಆಡ್ ಮಾಡಿದ್ರಲ್ಲ ಫಸ್ಟ್ ನಂಬರ್, ಅದನ್ನ ಮೈನಸ್ ಮಾಡಿ. ಇಬ್ರದ್ದು ಒಂದೇ ಆನ್ಸರ್ ಬಂದಿದೆ ನೋಡಿ. ಯಾ 5 0.55 ಎರಡು ಸೇಮಾ ಇದು? ಇಲ್ಲ, ಇವ್ರು ಕರೆಕ್ಟ್ ಆಗಿ ಮೈನಸ್ ಮಾಡಿಲ್ಲ. ಕರೆಕ್ಟ್ ಮೈನಸ್ ಮಾಡಿಲ್ಲ. 9.5 ಯಾಕಾಗ್ದೆ ಅದು? ಬಟ್ ಒಟ್ನಲ್ಲಿ 5 ಬಂದಿದೆ, ದಟ್ಸ್ ಓಕೆ. ಹಾ, ಹೆಂಗೆ? ನಿಮ್ಗೆ ಒಂದ್ ದಿನದಲ್ಲಿ ಯಾರ ಕಣ್ಗೂ ಕಾಣಿಸಲ್ಲ, ಇನ್ವಿಸಿಬಲ್ ಆಗ್ತೀರಾ ಅಂದ್ರೆ ಏನ್ ಮಾಡ್ತೀರಾ ನೀವು? ನಾವಿಬ್ರು ಕಾಣಿಸಲ್ಲ ಅಂತನಾ? ಇಬ್ರು ಕಾಣಿಸಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇಬ್ರು ಯಾರ ಕಣ್ಗೂ ಕಾಣಿಸಲ್ಲ ಅವತ್ತೊಂದಿನ, ನಾವು ಕಾಣಿಸ್ತೀವಿ. ಹೋಗ್ಲಿ, ನಿಮಗ್ ನೀವು ಕಾಣಿಸ್ಕೊತೀರಾ, ಏನ್ ಮಾಡ್ತೀರಾ? ನಾನ್ ಮನೇಲಿ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಾರ್ಮಲ್ ಆಗಿ ಮಾಡ್ಬೋದಲ್ಲ ಅದನ್ನ. ಯಾರಿಗೂ ಕಾಣಿಸಿಲ್ಲ ಅಂದ್ರೆ ಯಾರಿಗೂ ಕಾಣಿಸಲ್ಲ ನೀವು, ಇಬ್ರು ಯಾರಿಗೂ ಕಾಣಿಸೋದೇ ಇಲ್ಲ. ಯಾರಿಗೂ ಕಾಣಿಸಲ್ಲ, ನಾವಿಬ್ರು ಯಾರಿಗೂ ಕಾಣಿಸಲ್ಲ, ಏನ್ ಮಾಡ್ತೀರಾ ಒಂದಿನ ಪೂರ್ತಿ? ನಮಗ್ ನಾವು ಕಾಣಿಸ್ಕೊಂತೀವಲ್ವಾ, ನಿಮಗ್ ನೀವು ಕಾಣಿಸ್ಕೊಳ್ಳಲ್ಲ. ಇವ್ರೊಬ್ರೆ ನೀವು ಒಬ್ರು ಮಾತ್ರ ಕಾಣಿಸಲ್ಲ, ಏನ್ ಮಾಡ್ತೀರಾ ನೀವೊಬ್ರು? ಏನ್ ಮಾಡ್ತೀವಿ ಹೇಳು, ಸೀಕ್ರೆಟ್ ಹೇಳಿ. ಏನ್ ಮಾಡ್ತೀವಿ ಅಂತ ಹೇಳಿ ಹೇಳಿ. ಸೀರಿಯಸ್ಲಿ ಡೋಂಟ್ ನೋ. ಅಲ್ಲ, ಏನಾದ್ರು ಮಾಡ್ಬೋದಲ್ಲ ಯಾರಿಗೂ ಕಾಣಿಸಿಲ್ಲ ಅಂದ್ರೆ. ಯಾರಿಗೂ ಹೇಳಿ, ಪರವಾಗಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಅದೇ ಮನೇಲಿ ಇರ್ಬೋದು, ಎಂಜಾಯ್ ಮಾಡ್ಬೋದು. ನಾರ್ಮಲ್ ಆಗಿ ಇರ್ತಿರಲ್ಲ ಮನೇಲಿ, ಯಾರಿಗೂ ಕಾಣಿಸೋದೇ ಇಲ್ಲ ನೀವು. ನಂಗೆ ಸೋಲೋ ಟ್ರಿಪ್ ತುಂಬಾ ಇಷ್ಟ, ಯಾರಿಗೂ ಕಾಣಿಸ್ದಂಗ್ ಸೋಲೋ ಟ್ರಿಪ್ ಹೋಗ್ಬಿಡ್ತೀನಿ. ನಿಮ್ಗೆ ಒಂದ್ ದಿನಕ್ಕೆ ಸಿಎಂ ಮಾಡಿದ್ರೆ ಏನ್ ಮಾಡ್ತೀರಾ ನೀವು? ಇವಾಗಿನ ಒಂದ್ ದಿನದಲ್ಲಿ ಸಿಎಂ ಆದ್ರೆ ಇವಾಗಿನ ಕರಪ್ಷನ್ಸ್ ಏನಾಗ್ತಿದೆ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದೇ ದಿನದಲ್ಲಿ ಅಷ್ಟೇ, ಇನ್ನೇನು ಮಾಡಲ್ಲ? ಐ ಟ್ರೈ. ಗೊತ್ತಿಲ್ಲ ಏನ್ ಮಾಡ್ತೀಯ ನೀನು? ನಾನ್ ಹೇಳ್ತೀನಿ, ರೇಖಾ ಏನಾದ್ರು ಸಿಎಂ ಆದ್ರೆ ಎಲ್ಲಾರಿಗೂ ಒಂದ್ ದಿನದಲ್ಲಿ ಅಡ್ಗೆ ಮಾಡಿ ಎಲ್ಲಾ ಪ್ರಜೆಗಳಿಗೂ ಬಡಿಸ್ತಾರೆ. ಬಟ್ ಆಮೇಲೆ ಎಲ್ಲ ಮಿಕ್ಸಿಂಗ್ ಎಲ್ಲ ಇರುತ್ತಲ್ಲ, ಎಲ್ಲ ಫುಲ್ ಕಲ್ತಿ ಮಾಡ್ತಾರಲ್ವಾ, ಅದೆಲ್ಲ ಸ್ಟಾಪ್ ಮಾಡಿಸ್ತೀವಿ. ಫುಡ್ ಎಲ್ಲ ಸ್ಟಾಪ್ ಮಾಡ್ತೀರಾ? ಆರ್ಗ್ಯಾನಿಕ್ ಆಗಿರ್ಬೇಕು. ಪ್ರೈಮ್ ಮಿನಿಸ್ಟರ್ ಆದ್ರೆ ಒಂದ್ ದಿನದಲ್ಲಿ ನೀವು? ಅದೇನು ಹೇಳ್ಬೇಕು, ನನ್ಗೆ ಆಸೆನೂ ಇಲ್ಲ ಬಿಡು. ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶಕ್ಕೆ ಮೋದಿ ಅವರೇನೆ ಕರೆಕ್ಟ್ ಆಗಿದ್ದಾರೆ, ಕರೆಕ್ಟ್ ಆಗಿ ಮಾಡ್ತಿದ್ದಾರೆ. ಒಂದಿಂದಲೂ ನಾವ್ ಅದನ್ನ ನಿಭಾಯಿಸೋದಿಕ್ ಆಗಲ್ಲ. 0. ನರೇಂದ್ರ ದಾಮೋದರ್ ದಾಸ್ ಮೋದಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ ಇದೆರಡು ತಿನ್ನಕ್ಕಾಗಲ್ಲ. ಎರಡು ಐಟಮ್ ಯಾವ್ದು? ಉಪ್ಪಿಟ್ಟು ಮತ್ತೆ ಚಪಾತಿ. ಅಲ್ಲ ಅಲ್ಲ, ನೀವು ಹೇಳ್ತಾ ಇದ್ದೀರಾ. ಎಲ್ರದ್ದು ಯಾರು ತಿನ್ನಕ್ಕಾಗಲ್ಲ ಅದನ್ನ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಗ ಮುದ್ದೆ ತಿನ್ಲಿಕ್ಕೆ ಹೋಗ್ತಾ ಇದೀವಿ, ನೀವು ನಂಬೆ ನಿಮ್ಗೆ ಅಲ್ಲ 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 ತಿಂತಾರೆ. ನೀವ್ ಹೇಳ್ಬೇಕು, ನೀವ್ ಹೇಳ್ಬೇಕು. ರಿಲೇಟೆಡ್ ಕಿಚನ್ ರಿಲೇಟೆಡ್ ಇದೆ. ರೇಖಾ ಕಿಚನ್ಸ್ ಅವ್ರು ಹೇಳ್ಬೇಕು. ಯಾವ ಎರಡು ಅಂದ್ರೆ ನಾರ್ಮಲ್ ಬ್ರೇಕ್ಫಾಸ್ಟ್ ಲಂಚ್ ಬ್ರೇಕ್ಫಾಸ್ಟ್ ಅಲ್ಲಿ ಎರಡನ್ನ ತಿನ್ನಕ್ಕಾಗಲ್ಲ, ಗೊತ್ತಿಲ್ವಾ? ಲಂಚ್ ಅಂಡ್ ಡಿನ್ನರ್. ಓಕೆ ಓಕೆ, ಈಗ ನಾನು ಕೇಳೋ ಕ್ವಶನ್ಸ್ಗೆ ನೀವು ರಾಂಗ್ ಆನ್ಸರ್ ಹೇಳ್ಬೇಕು. ಓಕೆ, ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್. ಓಕೆ, ನೀವು ಯಾವ ಕಂಟ್ರಿಲಿ ಇದ್ದೀರಾ? ನಾವು ಫಾರಿನ್, US. ಎಲ್ಲಿದ್ದೀರಾ? ದುಬೈಲಿ ಇದ್ದೀರಾ? ಓಕೆ, ನಿಮ್ ನೇಮ್ ಏನು? ನನ್ನ ಹೆಸರು ರೇಖಾ. ನನ್ನ ಹೆಸರು ಭವಿತಾ. ನೀವು ನಿಮ್ಮ ಹೆಸರು ಹೇಳ್ಕೊಂಡ್ಬಿಟ್ರೆ? ಹೌದಾ, ನನ್ನ ಹೆಸರು ಪಾರ್ವತಮ್ಮ. ನನ್ನ ಹೆಸರು ಮಂಜು. ಅವ್ರ ಫ್ರೆಂಡ್ ಹೆಸರು ಹೇಳ್ತಿದ್ದಾರೆ. ಅವ್ರ ಫ್ರೆಂಡ್. ನಮ್ ದೇಶದ ರಾಜಧಾನಿ ಯಾವುದು? ರಾಜಧಾನಿ ಮಂಗಳೂರು. ಹೈದರಾಬಾದ್. ಮಂಗಳೂರು ಇಷ್ಟ ಅನ್ಸುತ್ತೆ ನಿಮ್ಗೆ, ಅದಕ್ಕೆ ಮಂಗಳೂರು ಹೇಳ್ತಿದ್ದಾರೆ. ಉಡುಪಿ ಇಷ್ಟ. ಕರ್ನಾಟಕದ ರಾಜಧಾನಿ? ಕರ್ನಾಟಕ ರಾಜಧಾನಿ ನಮ್ಮೂರು, ಹೊಸಕೋಟೆ. ಮೈಸೂರು ನಮ್ಗೆ ಇಷ್ಟ, ಫೇವರೇಟ್. ಮೈಸೂರಿಗೆ ಬಂದಿದ್ದೀನಿ ನಾನು, ಮೈಸೂರು ಹೆಸರು ಹೇಳ್ತಿದ್ದೆ. ಅಲ್ಲ ಅಲ್ಲ, ನಾನು ಬ್ಯಾಂಗ್ಳೂರಲ್ಲಿ ಇರೋದು, ಬಟ್ ಪರ್ಸನಲಿ ಮೈಸೂರು ತುಂಬಾ ಇಷ್ಟ. ಕರ್ನಾಟಕ ಚೀಫ್ ಮಿನಿಸ್ಟರ್ ಯಾರು? ನಮ್ ಡ್ಯಾಡಿ. ನಮ್ಮ ಮಾವ. ಹೆಸರು ಹೇಳ್ಬಿಡಿ ಅವ್ರದ್ದು. ನಮ್ಮ ಮಾವ ಹೆಸರು. ಓಕೆ, ಮಂಜುನಾಥ್. ಓಕೆ, CM ಮಂಜುನಾಥ್ ಅವರು, ಹೊಸ ನಾಮಕರಣ. ಓಕೆ, ಪ್ರೈಮ್ ಮಿನಿಸ್ಟರ್ ಯಾರು? ನನ್ನ ಹಸ್ಬೆಂಡ್ ಹೇಳ್ಬಿಡಿ, ಅವ್ರ ಹೆಸರು ಹೇಳ್ಬಿಡಿ. ರಘು. ಇಂಡಿಯನ್ ದಿಲೀಪ್. ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ರಘು. ಹೌದು. ಓಕೆ, कितने तेजस्वी लोग हैं हमारे पास, कितने शानदार विचार रखते हैं. ಒಂದ್ ದಿನಕ್ಕೆ ಎಷ್ಟು ಗಂಟೆ? ಒಂದ್ ದಿನಕ್ಕೆ 1 ಗಂಟೆ. ಅರ್ಧ ಗಂಟೆ ಸಾಕು. ಅರ್ಧ ಗಂಟೆ ಸಾಕಾ?
ಬೆಟರ್ ನೀವೆಲ್ಲ ರಾಂಗ್ ಕ್ವಶನ್ಸ್ ಕೇಳ್ತಾ ಇದ್ದೀರಾ ನಿಜವಾಗ್ಲೂ ನಿಜ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಒಂದಷ್ಟು ಫುಲ್ ಫಾರ್ಮ್ ಕ್ವಶನ್ಸ್ ಕೇಳ್ತೀನಿ. Okay. SSLC ಫುಲ್ ಫಾರ್ಮ್. SSLC ಫುಲ್ ಫಾರ್ಮ್. ಒಂದ್ ನಿಮಿಷ ಇರಿ, ಇದೆಲ್ಲ ಹಂಗೆ ಹಾಕ್ಬಿಟ್ಟಿರೋ ಒಂದ್ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ನಿಮಿಷ. SSLC ಶೇಟ್ ಸೆಕೆಂಡರಿ ಒಂದ್ ನಿಮಿಷ ಇರಿ, ಹಂಗೆಲ್ಲಾದ್ರೂ ಹಾಕ್ಬಿಟ್ಟಿರ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಇಲ್ಲ ನಮಗೆಲ್ಲ ಗೊತ್ತಾಗೋಯ್ತು. ಅದ್ರಲ್ಲಿ ಏನ್ ತೊಂದರೆ ಇಲ್ಲ ಹೇಳಿ. ತೊಂದರೆ ಇಲ್ಲ, ಅಲ್ಲಿ ಗೂಗಲ್ ಮಾಡ್ತಾ ಇರೋರು ಗೂಗಲ್ ಮಾಡಂಗಿಲ್ಲ ನೀವು. ಐಡಿಯಾ ನಾನು ಹೇಳ್ತೀನಿ ಹೇಳಿ ಬೇಕಾದ್ರೆ ಗೂಗಲ್ ಮಾಡ್ತಾರೆ. ಬೈತಾರೆ ಅವ್ರು ಹೇಳ್ತಾರಂತೆ ಇರು ಮಚ್ಚಿ ಅರ್ಥ. ಇದ್ರಲ್ಲಿ ಕಾಣಿಸ್ತಿಲ್ಲ, ಸಿಕ್ತಲ್ಲ. ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್. ಇದ್ ಹಾಕ್ಬೇಡ್ರಿ ಪ್ಲೀಸ್. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಚಾಟ್ ಜಿಪಿಟಿ ಎಲ್ಲರೂ ಯೂಸ್ ಮಾಡ್ತಾ ಇದಾರಲ್ವಾ? ಚಾಟ್ ಜಿಪಿಟಿ. ಹಾ, ಚಾಟ್ ಜಿಪಿಟಿ ಫುಲ್ ಫಾರ್ಮ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಚಾಟ್ ಜಿಪಿಟಿ ಅದೇನು ಅಂತ ಗೊತ್ತು. ಚಾಟ್ ಜಿಪಿಟಿ ಏನು? ಜಿಪಿಟಿ ಹೇಳಿ. ಜಿ ಬಂದು ಜೀನಿಯಸ್. ಓಕೆ. ಹೇಳಿ ಹೇಳಿ. ಚಾಟ್ ಜಿಪಿಟಿ. ಟಿ ಅಂದ್ರೆ ಟೆಕ್ನಾಲಜಿ, ಪಿ ಅಂದ್ರೆ ಪ್ರೈಮರಿ ಏನು? ಚಾಟ್ ಜನರೇಟಿವ್ ಪ್ರೀ ಟ್ರೈನ್ಡ್ ಅಂತ. ಸೀರಿಯಸ್ ಆಗುತ್ತೆ. ಸೀರಿಯಸ್ಲಿ ಗೊತ್ತಿಲ್ಲ. ಓಕೆ. ATM ಫುಲ್ ಫಾರ್ಮ್. ಏಯ್, ಇಷ್ಟು ಇದು ಎಲ್ಲ ಅಲ್ವಾ? ಯಾವ್ದು ATM ಫುಲ್ ಫಾರ್ಮ್ ಹೇಳಿ. ಎನಿ ಟೈಮ್ ಮನಿ. ಎನಿ ಟೈಮ್ ಮನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಓಕೆ. ಎನಿ ಟೈಮ್ ಮಾತ್ರ ಮನಿ. ಅಲ್ಲ, ಇದ್ಬಿಟ್ಟು ರಾಂಗ್ ಕ್ವಶನ್ಸ್ ಕರೆಕ್ಟ್ ಆಗಿತ್ತು. ಪ್ಲೀಸ್ ಆಸ್ಕ್ ಮಿ ರಾಂಗ್ ಕ್ವಶನ್ಸ್. ಆಟೋಮೇಟೆಡ್ ಟೆಲ್ಲರ್ ಮಷೀನ್ ಅಂತ. ವೈ ಮರ್ಯಾದೆ ಕಲಿಬೇಡ್ರಿ, ದಯವಿಟ್ಟು ಹೋಗ್ಬೇಡ್ರಿ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಇವ್ರ ಬಗ್ಗೆ ಏನಾದ್ರು ಹೇಳಿ ನೀವು. ರೇಖನ್ ಬಗ್ಗೆನಾ? ಇವ್ರ ಬಗ್ಗೆ ನಾನ್ ಹೇಳ್ಬೇಕು ಅಂದ್ರೆ ತುಂಬಾ ಇದೆ. ಶಾರ್ಟ್ ಇಲ್ಲ ಇಲ್ಲ ಅವಳು ನಿಜವಾಗ್ಲೂ ನೆಗೆಟಿವ್ ಹೇಳ್ತಾಳೆ. ಏನಿಲ್ಲ. ಅವಾಗ್ಲೇ ಬೆಸ್ಟ್ ಫ್ರೆಂಡ್ಸ್. ಸೊ ನನ್ಗೆ ರೇಖಾ ಅವ್ರು ಬಂದು ಆಲ್ಮೋಸ್ಟ್ ನಂಗೆ 1.5 year ಇಂದ ಚೆನ್ನಾಗಿ ಗೊತ್ತು. ಸೊ ಒಂದು ಜೆನ್ಯೂನ್ ಫ್ರೆಂಡ್ ನನ್ನ ಲೈಫಲ್ಲಿ ಇರೋದು ಅಂತಂದ್ರೆ ವೆರಿ ಫ್ಯೂ. ಅದ್ರಲ್ಲಿ ನನ್ಗೆ ರೇಖಾ ತುಂಬಾನೇ ಸ್ಪೆಷಲ್. ಡೇ 1 ನಾವ್ ಯಾವಾಗ ಪರಿಚಯ ಆದ್ರಿ ಇಲ್ಲಿವರೆಗೂ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಸಣ್ಣ ಜಗಳ ಇಲ್ಲಿವರೆಗೂ ಬಂದಿಲ್ಲ. ಅಂಡ್ ತುಂಬಾ ಸಪೋರ್ಟಿವ್. ಶಿ ಇಸ್ ಮೋರ್ ದೆನ್ ಮೈ ಸಿಸ್ಟರ್. ಆದ್ರೂ ಕೂಡ ಒಂದು ದಿನ ಕೋಪ ಮಾಡ್ಕೊಂಡಿರೋದು ಆ ಥರದ್ದಿಲ್ಲ. ವೆರಿ ಸಪೋರ್ಟಿವ್. ಸೊ ಇಬ್ರು ಬೇರೆ ಬೇರೆ ಪ್ರೊಫೆಷನ್ಸ್ ಅಲ್ಲಿ ಇದೀವಿ, ಬೇರೆ ಬೇರೆ ವರ್ಕ್ ಮಾಡ್ತಿದೀವಿ, ಬಟ್ ಸ್ಟಿಲ್ ಅದೇ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡ್ ಐ ಲವ್ ಹರ್ ಸೋ ಮಚ್. ಸೊ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿ, ಹೀಗೆ ಇರ್ಲಿ ನಮ್ ಫ್ರೆಂಡ್ಶಿಪ್. ಸೊ ಐ ಲವ್ ಯು. ಮೇನ್ ಕ್ವಶನ್ ಬರ್ತೀನಿ. ಓಕೆ. ನನ್ನ ಚಾನಲ್ ಕಾಂಟೆಂಟ್ ಏನಂದ್ರೆ ನಿಮ್ ಲೈಫ್ ಅಲ್ಲಿ ಆಗಿರೋ ಮೋಸ್ಟ್ ಫನ್ನಿಯೆಸ್ಟ್ ಇನ್ಸಿಡೆಂಟ್ ಯಾವುದು? ಮೋಸ್ಟ್ ಫನ್ನಿಯೆಸ್ಟ್ ಇನ್ಸಿಡೆಂಟ್ ಐ ಥಿಂಕ್ ಟೈಮ್ ಬೇಕು ಅನ್ಸುತ್ತೆ ಇದು. ನಾನು ಹೇಳ್ತೀನಿ ನನ್ನ ಒಂದು ಫನ್ನಿಯೆಸ್ಟ್. ಹೇಳಿ ನಿಮ್ದೇ ಹೇಳಿ. ಆಲ್ರೆಡಿ ಸ್ವಲ್ಪ loud ಆಗಿ ಮಾತಾಡಿ. ಮಗಳಿದ್ದಾಳೆ. ನನ್ನ ಬಂದು ಯಾರೋ ನಿಮ್ದು ಮದ್ವೆ ಯಾವಾಗ ಅಂದ್ರು, ಅದು ಮೋಸ್ಟ್ ಫನ್ನಿಯೆಸ್ಟ್. ಅಂದ್ರೆ ಯು ಮೀನ್ ನಿಂಗೆ ಆಲ್ರೆಡಿ ಏಜ್ ಆಗಿದೆ ಅಂತ? ನಿಮ್ ಮಗಳಿದ್ರು ನಿಮ್ ಮಗಳ ಹತ್ರನೇ ಬಂದು ನಿಮ್ ಮದುವೆ ಯಾವಾಗ ಅಂತ? ನನ್ ಮಗಳು ಸೆಕೆಂಡ್ PU. ಓಕೆ. ಬೇರೆ ಯಾರೋ ಬಂದು ನಿಮ್ ಮದ್ವೆ ಯಾವಾಗ, ಇವಾಗ ನಡೀತಾ ಇದೆಯಾ ಇವಾಗ? ಚಲುವೆ ಆಯ್ತಲ್ವೇ ಸಂತೂರ್ ಮಮ್ಮಿ ಮೊಮೆಂಟ್. ಓ ಮೈ ಗಾಡ್. ಪ್ರಿಪರೇಷನ್ಸ್ ಅಲ್ಲಿ ಇದೀರಾ ಅಂತ ಕೇಳಿದ್ರು. ಅದು ಮೋಸ್ಟ್ ಫನ್ನಿಯೆಸ್ಟ್ ಅಂದ್ರೆ ಅದು. ಮೀಟರ್ ಬೇಕು, ಮೀಟರ್. ನಂದು ಆಕ್ಚುಲಿ ನೆನಪಾಗ್ತಿಲ್ಲ. ಚೈಲ್ಡ್ಹುಡ್ ಮೆಮೊರೀಸ್ ಹೇಳಿ. ಚೈಲ್ಡ್ಹುಡ್ ಫನ್ ಇನ್ಸಿಡೆಂಟ್ ಏನಾದ್ರು? ಸಡನ್ ಆಗಿ ಕೇಳಿದ್ರೆ ಏನೂ ನೆನಪಾಗ್ತಿಲ್ಲ ನನ್ಗೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕಾಲೇಜ್ ಡೇಸ್ ಸ್ಕೂಲಲ್ಲಿ ಆಗಿರೋದು ಏನಾದ್ರು ಫನ್ನಿ ಇನ್ಸಿಡೆಂಟ್? ನಿಮ್ ಟ್ರಿಪಲ್ ಆಗಿರೋದು ಯಾವ್ದಾದ್ರು ಫನ್ನಿ ಇನ್ಸಿಡೆಂಟ್ ಹೇಳಿ. ಟ್ರಿಪಲ್ ಆಗಿರೋದು ಫನ್ನಿ. ಓಕೆ. ಆಲ್ಮೋಸ್ಟ್ ಒಂದು 5 months ಆಗಿರುತ್ತೆ. ಮೈಸೂರ್ಗೆ ಬಂದಿದ್ದು ನಾವು ಗ್ರೂಪ್ ಆಫ್ ಫ್ರೆಂಡ್ಸ್. ಸೊ ಇಲ್ಲಿದಾರಲ್ಲ ನನ್ನ ಫ್ರೆಂಡು, ಲಲಿತ್ ಪ್ಯಾಲೇಸ್ ಅಲ್ಲಿ, ಲಲಿತ್ ಮಹಲ್ ಅಲ್ಲಿ ಸ್ಟೇ ಆಗಿದ್ವಿ. 2 ರೂಮ್ ಮಾಡಿದ್ರು.
ಒಂದು ನನ್ನ ಫ್ರೆಂಡ್ಸ್ ಇದ್ರು, ಇನ್ನೊಂದ್ರಲ್ಲಿ ನಾನು ಇವ್ರು ಇದ್ವಿ. ನನ್ಗೆ ಆಲ್ರೆಡಿ ಇವರು ಯಾರು ರೂಮಲ್ಲಿ ಇಲ್ಲ, ನೀನ್ ಒಬ್ಳೇ ಇರೋದು, ನಾನು ವಾಶ್ರೂಮ್ ಯೂಸ್ ಮಾಡ್ತಿದ್ದೆ, ಇವ್ರು ಪಕ್ಕದ ರೂಮಲ್ಲಿ ಇದ್ರು. ಸೊ ಇಲ್ಲ ಒಂದ್ ನಿಮಿಷ, ನಾನೇ ಹೇಳ್ತೀನಿ, ಅದನ್ನ ನಾನೇ ಹೇಳ್ಬೇಕು. ನಾನೇನ್ ಮಾಡ್ದೆ, ಫೇಸ್ ವಾಶ್ ಮಾಡ್ಕೊಂಡು ಜಸ್ಟ್ ಇಮ್ಯಾಜಿನ್ ಡಾರ್ಕ್ ರೂಮ್, ನಿಮ್ಗೆ ಲಲಿತ್ ಮಹಲ್ ಹೇಗಿರುತ್ತೆ ಅಂತ ಗೊತ್ತು, ಡಾರ್ಕ್ ರೂಮ್, ನೈಟ್ 12 o'clock, ಬಿಕಾಸ್ ನಾವು ಚೆಕ್ ಇನ್ ಆಗಿದೆ ಲೇಟ್ ಆಗಿತ್ತು. 12 o'clock ಅಲ್ಲಿ ನಾನು ಫೇಸ್ ವಾಶ್ ಮಾಡ್ಕೊಂತ ಇದೀನಿ. ಮೇಡಮ್ ಅವರು ಕಂಪ್ಲೀಟ್ ವೈಟ್ ಬಟ್ಟೆ, ನೀವ್ ಇವ್ರದ್ದು ಕೂದಲು ನೋಡಿದ್ರೆ ಗೊತ್ತಾಗಿರ್ಬೇಕು ಹೇಗಿರುತ್ತೆ ಅಂತ. ಹೌದು ಎದ್ರುಕೊಂಡ್ರೆ ಇವಾಗ್ಲಾದ್ರೂ ಹಿಂಗಿದೆ ಸರ್, ಫುಲ್ ವೈಟ್ ಡ್ರೆಸ್. ಇಫ್ ಯು ವಾಂಟ್ ವಿಡಿಯೋ ಬೇಕಂದ್ರೆ ನನ್ನ ಹತ್ರ ಫೋನಲ್ಲಿ ಇದೆ, ತೋರಿಸ್ತೀನಿ. ಫುಲ್ ಕೂದಲೆಲ್ಲ ಬಿಟ್ಕೊಂಡು ಮುಂದೆಗೆ ಹಾಕೊಂಡು ಬಾಗ್ಲ ಹತ್ರನೇ ಕೂತ್ಕೊಬಿಟ್ಟಿದ್ದಾರೆ, ಲಿಟ್ರಲಿ ಹಿಂಗೆ ಕೂದಲೆಲ್ಲ ಮುಂದೆಗೆ ಹಾಕೊಂಡು. ಸೊ ಅವಾಗ ತಾನೇ ಫೋನ್ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ವಿಡಿಯೋ ಮಾಡೋದಕ್ಕೆ. ನಾನು ಅವಾಗ ತಾನೇ ನಾರ್ಮಲ್ ಆಗಿ ಲೈಕ್ ನಾವು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಫುಲ್ ವಾಯ್ಸ್ ಸರ್ ಒಂಥರ ಕಿರ್ಚ್ಕೊಂಡು ಏನೋ ಒಂಥರ ಲುಕ್ ಕೊಟ್ರು. ಡೋರ್ ತೆಗ್ದು ಜಸ್ಟ್ ಇಮ್ಯಾಜಿನ್, ಫುಲ್ ಡಾರ್ಕ್ ರೂಮಲ್ಲಿ ಇಲ್ಲ ಅಂತಾರೆ. ನಾನು ಅವಾಗ ತಾನೇ ನಾನು ಫೇಸ್ ವಾಶ್ ಮಾಡ್ಕೊಂಡು, ನೀವು ಫುಲ್ ಅನ್ಕಾನ್ಶಿಯಸ್ ಅವಾಗ? ಸರ್ ಲಿಟ್ರಲಿ ಅವಾಗ ತಾನೇ ದೆವ್ವದ ಬಗ್ಗೆನೇ ಹೇಳ್ತಿದ್ರು ಇವರು, ಇಲ್ಲಿ ಹಂಗಿರುತ್ತೆ ದೆವ್ವದ ಸೀನ್ ಬಗ್ಗೆನೇ ಮಾತಾಡ್ಕೊಂಡು ನಂಗೆ ಹಂಗೆ ರಿಜಿಸ್ಟರ್ ಆಗಿತ್ತು. ಕಿರ್ಚಿದೀನಿ, ಯಾವ ಲೆವೆಲ್ ಕಿರ್ಚಿದೀನಿ ಅಂದ್ರೆ ನನ್ನ ಲೈಫ್ ಅಲ್ಲಿ ಇವ್ರ ಮುಖನೇ ನೋಡ್ಬಾರ್ದು ನೈಟ್ ಟೈಮು. ಇವಾಗ್ಲೂ ಮೈಸೂರಿಗೆ ಬಂದು ದಟ್ ಈಸ್ ವರ್ಸ್ಟ್ ಫನ್ನಿಯೆಸ್ಟ್ ಮೂಮೆಂಟ್ ಅಂದ್ರೆ ಅದೇನೆ. ಬಿಕಾಸ್ ಅಲ್ಲಿದ್ದೋರೆಲ್ಲ ಓಡ್ ಬಂದ್ರು, ಏನಾಯ್ತು ಅಂತ. ಒಂದ್ ಲಿಟ್ರಲಿ ನನ್ಗೆ ಉಸಿರಾಟ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಅಲ್ಲಿ ಕಿರ್ಚಾಡ್ತಿದೀನಿ ದೆವ್ವ ಅಂತ. ಆಮೇಲೆ ಇವ್ರು ಬಂದು ಹಿಂಗ್ ಕ್ಲೋಸ್ ಮಾಡ್ಕೊಂಡ್ರು, ಪಚ್ಚಿ ನಾನು ಜೋಕು ಅಂತಂದ್ರೆ ಅಂದ್ರೆ ಇವ್ರು ಬೇಕು ಅಂತ ಎದುರಿಸೋಕೋಸ್ಕರ ಬೇಕಂತ ಪ್ಲಾನ್ ಮಾಡ್ಕೊಂಡು ನಂಗೆ ದೆವ್ವ ಅಲ್ಲೇ ಸಿಕ್ಕಾಬಿಟ್ಟೆ ಭಯ. ಅದ್ರ ಬಗ್ಗೆನೇ ಹೇಳಿ ಅದು. ನಿಮ್ ಡ್ರೀಮ್ ಏನ್ ಹೇಳಿ ಹೋಗ್ಲಿ? ನನ್ನ ಡ್ರೀಮ್ ಕೇಳೋದಕ್ಕೆ ಸಿಲ್ಲಿ ಅನ್ಸುತ್ತೆ. ಸೊ ಬೇಸಿಕಲಿ ನನ್ನ ಪ್ರೊಫೆಷನ್ ಬಂದು ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಎಜುಕೇಟರ್ ಆಗಿರೋದ್ರಿಂದ, ಸೊ ನಾನು ಒಂದು ಟಾಪ್ ಮೇಕಪ್ ಆರ್ಟಿಸ್ಟ್ ಆಗಬೇಕು. ಆ್ಯಂಡ್ ನನ್ನ ಒಂದೇ ಒಂದು ಡ್ರೀಮ್ ಏನಂದರೆ, ನಾನೇ ಒಂದು ಓನ್ ಹೌಸ್ ಬಿಲ್ಡ್ ಮಾಡಬೇಕು. ಅದಕ್ಕೆ ನಾನು ನಮ್ಮ ಅಜ್ಜಿ ಹೆಸರೇ ಇಡಬೇಕು ಅನ್ನೋದು ನನಗೆ, ಶಿ ಇಸ್ ನೋ ಮೋರ್, ಇಲ್ಲ ಅಂದಾಗ್ಲಿಂದ ಅದು ನನಗೆ ತುಂಬಾನೇ ಆಸೆ. ಸೊ ನಮ್ಮ ಅಜ್ಜಿ ಹೆಸರು ಇಡಬೇಕು. ಆ್ಯಂಡ್ ನನ್ನ ಒಂದು ಪ್ರೊಫೆಷನಲ್ಲಿ ಟಾಪ್ 10 ಅಲ್ಲಿ ನಾನೊಬ್ಳಾಗಿರ್ಬೇಕು. ಆ್ಯಂಡ್ ನಾನು ಒಂದು ಸ್ವಂತ ಮನೆನ ಬಿಲ್ಡ್ ಮಾಡಬೇಕು ಅನ್ನೋದು, ದಟ್ಸ್ ಮೈ ಡ್ರೀಮ್. ನಿಮ್ಮ ಅಜ್ಜಿ ಹೆಸರು ಹೇಳ್ಬಿಡಿ. ನಂಜಮ್ಮ. ನನ್ನ ಆಲ್ ದಿ ಬೆಸ್ಟ್ ಆಗುತ್ತೆ ಅದು ಖಂಡಿತ. ಅಂಡ್ ನೀವೇನಾದ್ರು ಹೇಳ್ಬಿಡಿ. ಇಫ್ ಯು ಆರ್ ಮಿಸ್ಸಿಂಗ್ ಸಮ್ವನ್, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಫ್ ಐ ಆಮ್ ಮಿಸ್ಸಿಂಗ್ ಸಮ್ವನ್ ಅಂದ್ರೆ, ನಾನು ಖಂಡಿತ ನಮ್ಮ ಅಜ್ಜಿನ ತುಂಬಾ ಮಿಸ್ ಮಾಡ್ಕೋತೀನಿ. ನನ್ನ ಲೈಫಲ್ಲಿ ತುಂಬಾ ನನಗೆ ಜೀವನದ ಪಾಠ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ, ಹೇಗಿರ್ಬೇಕು, ಹೇಗ್ ಬದುಕಬೇಕು. ಸೊ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಅಪ್ಪ ಅಮ್ಮನ್ ಬಿಟ್ಟು ನಿನ್ಗೆ ಯಾರು ತುಂಬಾ ಇಷ್ಟ ಅಂದ್ರೆ ನಂಗೆ ನಮ್ಮ ಅಜ್ಜಿನೇ ಇಷ್ಟ. ಸೊ ಬಿಟ್ಟು ಹೋಗಿ 8 years ಆಯ್ತು. ನಮ್ಮ ಅಜ್ಜಿಗೆ ಯಾವತ್ತೂ ನಾನು ಕೆಟ್ಟ ಹೆಸರು ತರಬಾರ್ದು. ಸೊ ಅವ್ರನ್ನ ಪ್ರೌಡ್ ಫೀಲ್ ಮಾಡಬೇಕು. ಅಜ್ಜಿ ನೀನ್ ಎಲ್ಲೇ ಇದ್ರು ನೀನ್ ನೋಡ್ತಿರ್ತೀಯ, ಬಟ್ ನೀನ್ ಇವತ್ತು ಇದ್ದಿದ್ರೆ ನಾನು ಇವಾಗ ಹೇಗಿದ್ದೀನಿ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದೆ. ಬಟ್ ಐ ರಿಯಲಿ ಮಿಸ್ ಯು. ದಟ್ಸ್ ಇಟ್. ನಮ್ಮ ಅಜ್ಜಿನ ತುಂಬಾ ಮಿಸ್ ಮಾಡ್ಕೊ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಆಯ್ತು ಸರ್, ನೀವು ಬಿಟ್ರೆ ನಿಮ್ ಫ್ಯಾಮಿಲಿ ಯಾರು ಇಷ್ಟ ನಿಮ್ಗೆ? ನನ್ನ ಫ್ಯಾಮಿಲಿಲಿ ಯಾರು ಇಷ್ಟ ಅಂತಾನ, ಆಸ್ ಎ ಟೋಲ್ಡ್ ನಂಗೆ ಅಜ್ಜಿನೇ ತುಂಬಾ ಇಷ್ಟ. ಆಮೇಲೆ ನಮ್ಮಮ್ಮ ಇಷ್ಟ, ಒಬ್ವಿಯಸ್ಲಿ ನನ್ನ ಮಗಳು ಇಷ್ಟ, ನನ್ನ ಹಸ್ಬೆಂಡ್ ಕೂಡ ಇಷ್ಟ. ಯಾರಿಗಾದ್ರೂ ಕನ್ಫ್ಯೂಸ್ ಮಾಡ್ಕೋಬೇಕು ಅಂದ್ರೆ, ಸಾರಿ ಹೇಳ್ಬೇಕು ಅಂದ್ರೆ, ಏನಾದ್ರು ಮಿಸ್ಟೇಕ್ಸ್ ಮಾಡಿ ಹೇಳಕ್ಕಾಗಿಲ್ಲ ಅಂದ್ರೆ ಈ ವಿಡಿಯೋ ಮೂಲಕ ಹೇಳ್ಬೋದು. ಆಕ್ಚುಲಿ ಬೇಡ ಅನ್ಸುತ್ತೆ, ಓಕೆ ತುಂಬಾ ಇದೆ, ಬಟ್ ಬೇಡ ಈಗ. ಇವ್ರ ಅಜ್ಜಿ ಮೇಲೆ ಇಟ್ಟಿರುವಂತ ರೆಸ್ಪೆಕ್ಟ್ ನನಗೆ ಬಹಳ ಇಷ್ಟ ಆಯ್ತು. ಅಂಡ್ ಇವ್ರ ಡ್ರೀಮ್ ಏನಂದ್ರೆ, ಇವ್ರು ಹೇಳಿದಾಗೇನೆ ಇವ್ರೊಂದು ಸ್ವಂತ ಮನೆ ಕಟ್ಟಿ ಆ ಮನೆಗೆ ಇವ್ರ ಅಜ್ಜಿ ಹೆಸರು ಇಡಬೇಕು ಅನ್ನೋದು ಇವ್ರ ಆಸೆ. ನಂಜಮ್ಮ ನಿಲಯ ಅಂತ ಇಡಬೇಕು ಅನ್ನೋದು ಇವ್ರ ಆಸೆ. ಸೊ ದೇವರು ಇವ್ರ ಆಸೆನ ಬೇಗ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಇವ್ರ ಡ್ರೀಮ್ ಬೇಗ ಫುಲ್ಫಿಲ್ ಆಗಲಿ. ಆ್ಯಂಡ್ ಇವ್ರೊಂದು ಸ್ವಂತ ಮನೆ ಕಟ್ಟಿ ಅದಕ್ಕೆ ನಂಜಮ್ಮ ನಿಲಯ ಅಂತ ಹೆಸರಿಟ್ಟು ಆ ಮನೆಯಲ್ಲಿ ತುಂಬ ಖುಷಿಯಿಂದ ಬದುಕಿ ಬಾಳಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಇವತ್ತಿನ ಕಾಂಟೆಂಟ್ ಇಷ್ಟ ಆಗಿತ್ತು. ನನ್ನ ಕಾಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.